ಕಳೆದ 11 ವರ್ಷಗಳಲ್ಲಿ ಮೋದಿ ಅವರು ಎಷ್ಟು ಸಾಲ ಮಾಡಿದ್ದಾರೆ, ಆ ಮೋದಿ ಸಾಲದ ಬಗ್ಗೆ ಎಲ್ಲಾ ಲೆಕ್ಕಾಚಾರವನ್ನ ನಿಮ್ಮ ಮುಂದೆ ಇಟ್ವಿ. ಈಗ ಸಿದ್ದರಾಮಯ್ಯ ಅವರ ಲೆಕ್ಕನೂ ಇಡಬೇಕಲ್ಲ. ಸಿದ್ದರಾಮಯ್ಯ ಅವರು ಎಷ್ಟು ಸಾಲ ಮಾಡಿದ್ದಾರೆ, ಉಳಿದ ಮುಖ್ಯಮಂತ್ರಿಗಳ ಅವಧಿಯಲ್ಲಿ ಎಷ್ಟು ಸಾಲ ಆಗಿದೆ, ಇದನ್ನ ನಾವು ನೋಡ್ತಾ ಹೋಗೋಣ. ಎಸ್.ಎಂ. ಕೃಷ್ಣ ಅವರ ಮುಖ್ಯಮಂತ್ರಿ ಆಗಿದ್ದ ಅವಧಿ, ಅವರು ಮಾಡಿದ ಸಾಲ 3,590 ಕೋಟಿ. ಇನ್ನ ಎನ್ ಧರಮ್ ಸಿಂಗ್ ಇವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಮಾಡಿದಂತಹ ಸಾಲದ ಮೊತ್ತ 15,635 ಕೋಟಿ ರೂಪಾಯಿ. ಇನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಅಧಿಕಾರಕ್ಕೆ ಬಂದಾಗ ಮಾಡಿದಂತಹ ಸಾಲದ ಮೊತ್ತ 3,545 ಕೋಟಿ. ಬಿ.ಎಸ್. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದರು ರಾಜ್ಯದಲ್ಲಿ. ಅವರು ಅಧಿಕಾರದಲ್ಲಿದ್ದಾಗ ಮಾಡಿದ ಸಾಲದ ಮೊತ್ತ ವೀಕ್ಷಕರೇ 25,653 ಕೋಟಿ. ಡಿ.ವಿ. ಸದಾನಂದಗೌಡರು ಮುಖ್ಯಮಂತ್ರಿ ಆದರು, 9,464 ಕೋಟಿ ಸಾಲ ಮಾಡಿದರು. ಜಗದೀಶ್ ಶೆಟ್ಟರ್ ಅವರನ್ನೂ ಮುಖ್ಯಮಂತ್ರಿ ಮಾಡಿದರು ಬಿಜೆಪಿಯವರು. ಜಗದೀಶ್ ಶೆಟ್ಟರ್ ಮಾಡಿದಂತಹ ಸಾಲ 13,464 ಕೋಟಿ. ಇನ್ನ ಸಿದ್ದರಾಮಯ್ಯ, ಮಾನ್ಯ ಸಿದ್ದರಾಮಯ್ಯ ಇವರೆಲ್ಲರ ರೆಕಾರ್ಡ್ ಅನ್ನು ಬ್ರೇಕ್ ಮಾಡಿದ್ದಾರೆ. 5 ಲಕ್ಷ ಕೋಟಿಗೂ ಹೆಚ್ಚು ಸಾಲವನ್ನ ಮಾಡಿದ್ದಾರೆ. ಎಷ್ಟು? 5 ಲಕ್ಷ ಕೋಟಿಗೂ ಹೆಚ್ಚು ಸಿದ್ದರಾಮಯ್ಯ ಅವರ ಮಾಡಿದಂತಹ ಸಾಲದ ಮೊತ್ತ. ಅಲ್ಲಿಗೆ ಒಬ್ಬನ ತಲೆ ಮೇಲೆ ಸಾಲ ಇರೋದು 96,229 ರೂಪಾಯಿ. ನಮ್ಮ ರಾಜ್ಯದ ಲೆಕ್ಕಾಚಾರ, ಸಿದ್ದರಾಮಯ್ಯ ಅವರು ಮಾಡಿದ ಸಾಲ 5 ಲಕ್ಷ ಕೋಟಿ. ಈ ಮೂಲಕ ಒಬ್ಬನ ತಲೆ ಮೇಲಿನ ಸಾಲ 96,229 ರೂಪಾಯಿ. ಇದು ನೋಡ್ರಿ ಲೆಕ್ಕಾಚಾರ. ನೆಕ್ಸ್ಟ್, ಕಳೆದ 11 ವರ್ಷಗಳಲ್ಲಿ ಮೋದಿ ಅವರು ಎಷ್ಟು ಸಾಲ ಮಾಡಿದ್ದಾರೆ, ಆ ಮೋದಿ ಸಾಲದ ಬಗ್ಗೆ ಎಲ್ಲಾ ಲೆಕ್ಕಾಚಾರವನ್ನ ನಿಮ್ಮ ಮುಂದೆ ಇಟ್ವಿ. ಈಗ ಸಿದ್ದರಾಮಯ್ಯ ಅವರ ಲೆಕ್ಕನೂ ಇಡಬೇಕಲ್ಲ. ಸಿದ್ದರಾಮಯ್ಯ ಅವರು ಎಷ್ಟು ಸಾಲ ಮಾಡಿದ್ದಾರೆ, ಉಳಿದ ಮುಖ್ಯಮಂತ್ರಿಗಳ ಅವಧಿಯಲ್ಲಿ ಎಷ್ಟು ಸಾಲ ಆಗಿದೆ, ಇದನ್ನ ನಾವು ನೋಡ್ತಾ ಹೋಗೋಣ. ಎಸ್.ಎಂ. ಕೃಷ್ಣ ಅವರ ಮುಖ್ಯಮಂತ್ರಿ ಆಗಿದ್ದ ಅವಧಿ, ಅವರು ಮಾಡಿದ ಸಾಲ 3,590 ಕೋಟಿ. ಇನ್ನ ಎನ್ ಧರಮ್ ಸಿಂಗ್ ಇವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಮಾಡಿದಂತಹ ಸಾಲದ ಮೊತ್ತ 15,635 ಕೋಟಿ ರೂಪಾಯಿ. ಇನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಅಧಿಕಾರಕ್ಕೆ ಬಂದಾಗ ಮಾಡಿದಂತಹ ಸಾಲದ ಮೊತ್ತ 3,545 ಕೋಟಿ. ಬಿ.ಎಸ್. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದರು ರಾಜ್ಯದಲ್ಲಿ. ಅವರು ಅಧಿಕಾರದಲ್ಲಿದ್ದಾಗ ಮಾಡಿದ ಸಾಲದ ಮೊತ್ತ ವೀಕ್ಷಕರೇ 25,653 ಕೋಟಿ. ಡಿ.ವಿ. ಸದಾನಂದಗೌಡರು ಮುಖ್ಯಮಂತ್ರಿ ಆದರು, 9,464 ಕೋಟಿ ಸಾಲ ಮಾಡಿದರು. ಜಗದೀಶ್ ಶೆಟ್ಟರ್ ಅವರನ್ನೂ ಮುಖ್ಯಮಂತ್ರಿ ಮಾಡಿದರು ಬಿಜೆಪಿಯವರು. ಜಗದೀಶ್ ಶೆಟ್ಟರ್ ಮಾಡಿದಂತಹ ಸಾಲ 13,464 ಕೋಟಿ. ಇನ್ನ ಸಿದ್ದರಾಮಯ್ಯ, ಮಾನ್ಯ ಸಿದ್ದರಾಮಯ್ಯ ಇವರೆಲ್ಲರ ರೆಕಾರ್ಡ್ ಅನ್ನು ಬ್ರೇಕ್ ಮಾಡಿದ್ದಾರೆ. 5 ಲಕ್ಷ ಕೋಟಿಗೂ ಹೆಚ್ಚು ಸಾಲವನ್ನ ಮಾಡಿದ್ದಾರೆ. ಎಷ್ಟು? 5 ಲಕ್ಷ ಕೋಟಿಗೂ ಹೆಚ್ಚು ಸಿದ್ದರಾಮಯ್ಯ ಅವರ ಮಾಡಿದಂತಹ ಸಾಲದ ಮೊತ್ತ. ಅಲ್ಲಿಗೆ ಒಬ್ಬನ ತಲೆ ಮೇಲೆ ಸಾಲ ಇರೋದು 96,229 ರೂಪಾಯಿ. ನಮ್ಮ ರಾಜ್ಯದ ಲೆಕ್ಕಾಚಾರ, ಸಿದ್ದರಾಮಯ್ಯ ಅವರು ಮಾಡಿದ ಸಾಲ 5 ಲಕ್ಷ ಕೋಟಿ. ಈ ಮೂಲಕ ಒಬ್ಬನ ತಲೆ ಮೇಲಿನ ಸಾಲ 96,229 ರೂಪಾಯಿ. ಇದು ನೋಡ್ರಿ ಲೆಕ್ಕಾಚಾರ. ನೆಕ್ಸ್ಟ್, ಕಳೆದ 11 ವರ್ಷಗಳಲ್ಲಿ ಮೋದಿ ಅವರು ಎಷ್ಟು ಸಾಲ ಮಾಡಿದ್ದಾರೆ, ಆ ಮೋದಿ ಸಾಲದ ಬಗ್ಗೆ ಎಲ್ಲಾ ಲೆಕ್ಕಾಚಾರವನ್ನ ನಿಮ್ಮ ಮುಂದೆ ಇಟ್ವಿ. ಈಗ ಸಿದ್ದರಾಮಯ್ಯ ಅವರ ಲೆಕ್ಕನೂ ಇಡಬೇಕಲ್ಲ. ಸಿದ್ದರಾಮಯ್ಯ ಅವರು ಎಷ್ಟು ಸಾಲ ಮಾಡಿದ್ದಾರೆ, ಉಳಿದ ಮುಖ್ಯಮಂತ್ರಿಗಳ ಅವಧಿಯಲ್ಲಿ ಎಷ್ಟು ಸಾಲ ಆಗಿದೆ, ಇದನ್ನ ನಾವು ನೋಡ್ತಾ ಹೋಗೋಣ. ಎಸ್.ಎಂ. ಕೃಷ್ಣ ಅವರ ಮುಖ್ಯಮಂತ್ರಿ ಆಗಿದ್ದ ಅವಧಿ, ಅವರು ಮಾಡಿದ ಸಾಲ 3,590 ಕೋಟಿ. ಇನ್ನ ಎನ್ ಧರಮ್ ಸಿಂಗ್ ಇವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಮಾಡಿದಂತಹ ಸಾಲದ ಮೊತ್ತ
15,635 ಕೋಟಿ ರೂಪಾಯಿ. ಇನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಅಧಿಕಾರಕ್ಕೆ ಬಂದಾಗ ಮಾಡಿದಂತಹ ಸಾಲದ ಮೊತ್ತ 3,545 ಕೋಟಿ. ಬಿಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದರು ರಾಜ್ಯದಲ್ಲಿ. ಅವರು ಅಧಿಕಾರದಲ್ಲಿದ್ದಾಗ ಮಾಡಿದ ಸಾಲದ ಮೊತ್ತ ವೀಕ್ಷಕರೇ 25,653 ಕೋಟಿ. ಡಿ.ವಿ. ಸದಾನಂದ ಗೌಡರು ಮುಖ್ಯಮಂತ್ರಿ ಆದರು. 9,464 ಕೋಟಿ ಸಾಲ ಮಾಡಿದರು. ಜಗದೀಶ್ ಶೆಟ್ಟರ್ ಅವರನ್ನೂ ಮುಖ್ಯಮಂತ್ರಿ ಮಾಡಿದರು ಬಿಜೆಪಿಯವರು. ಜಗದೀಶ್ ಶೆಟ್ಟರ್ ಮಾಡಿದಂತಹ ಸಾಲ 13,464 ಕೋಟಿ. ಇನ್ನ ಸಿದ್ದರಾಮಯ್ಯ, ಮಾನ್ಯ ಸಿದ್ದರಾಮಯ್ಯ ಇವರೆಲ್ಲರ ರೆಕಾರ್ಡ್ ಅನ್ನು ಬ್ರೇಕ್ ಮಾಡಿದ್ದಾರೆ. 5 ಲಕ್ಷ ಕೋಟಿಗೂ ಹೆಚ್ಚು ಸಾಲವನ್ನ ಮಾಡಿದ್ದಾರೆ. ಎಷ್ಟು? 5 ಲಕ್ಷ ಕೋಟಿಗೂ ಹೆಚ್ಚು ಸಿದ್ದರಾಮಯ್ಯ ಅವರ ಮಾಡಿದಂತಹ ಸಾಲದ ಮೊತ್ತ. ಅಲ್ಲಿಗೆ ಒಬ್ಬನ ತಲೆ ಮೇಲೆ ಸಾಲ ಇರೋದು 96,229 ರೂಪಾಯಿ. ನಮ್ಮ ರಾಜ್ಯದ ಲೆಕ್ಕಾಚಾರ, ಸಿದ್ದರಾಮಯ್ಯ ಅವರು ಮಾಡಿದ ಸಾಲ 5 ಲಕ್ಷ ಕೋಟಿ. ಈ ಮೂಲಕ ಒಬ್ಬನ ತಲೆ ಮೇಲಿನ ಸಾಲ 96,229 ರೂಪಾಯಿ. ಇದು ನೋಡ್ರಿ ಲೆಕ್ಕಾಚಾರ. ನೆಕ್ಸ್ಟ್, ಕಳೆದ 11 ವರ್ಷಗಳಲ್ಲಿ ಮೋದಿ ಅವರು ಎಷ್ಟು ಸಾಲ ಮಾಡಿದ್ದಾರೆ, ಆ ಮೋದಿ ಸಾಲದ ಬಗ್ಗೆ ಎಲ್ಲಾ ಲೆಕ್ಕಾಚಾರವನ್ನ ನಿಮ್ ಮುಂದೆ ಇಟ್ವಿ. ಈಗ ಸಿದ್ದರಾಮಯ್ಯ ಅವರ ಲೆಕ್ಕನೂ ಇಡಬೇಕಲ್ಲ. ಸಿದ್ದರಾಮಯ್ಯ ಅವರು ಎಷ್ಟು ಸಾಲ ಮಾಡಿದ್ದಾರೆ, ಉಳಿದ ಮುಖ್ಯಮಂತ್ರಿಗಳ ಅವಧಿಯಲ್ಲಿ ಎಷ್ಟು ಸಾಲ ಆಗಿದೆ, ಇದನ್ನ ನಾವು ನೋಡ್ತಾ ಹೋಗೋಣ. ಎಸ್ ಎಂ ಕೃಷ್ಣ ಅವರ ಮುಖ್ಯಮಂತ್ರಿ ಆಗಿದ್ದ ಅವಧಿ, ಅವರು ಮಾಡಿದ ಸಾಲ 3,590 ಕೋಟಿ. ಇನ್ನ ಎನ್ ಧರಮ್ ಸಿಂಗ್ ಇವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಮಾಡಿದಂತಹ ಸಾಲದ ಮೊತ್ತ 15,635 ಕೋಟಿ ರೂಪಾಯಿ. ಇನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಅಧಿಕಾರಕ್ಕೆ ಬಂದಾಗ ಮಾಡಿದಂತಹ ಸಾಲದ ಮೊತ್ತ 3,545 ಕೋಟಿ. ಬಿಎಸ್ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದರು ರಾಜ್ಯದಲ್ಲಿ. ಅವರು ಅಧಿಕಾರದಲ್ಲಿದ್ದಾಗ ಮಾಡಿದ ಸಾಲದ ಮೊತ್ತ ವೀಕ್ಷಕರೇ 25,653 ಕೋಟಿ. ಡಿ.ವಿ. ಸದಾನಂದ ಗೌಡರು ಮುಖ್ಯಮಂತ್ರಿ ಆದರು. 9,464 ಕೋಟಿ ಸಾಲ ಮಾಡಿದರು. ಜಗದೀಶ್ ಶೆಟ್ಟರ್ ಅವರನ್ನೂ ಮುಖ್ಯಮಂತ್ರಿ ಮಾಡಿದರು ಬಿಜೆಪಿಯವರು. ಜಗದೀಶ್ ಶೆಟ್ಟರ್ ಮಾಡಿದಂತಹ ಸಾಲ 13,464 ಕೋಟಿ. ಇನ್ನ ಸಿದ್ದರಾಮಯ್ಯ, ಮಾನ್ಯ ಸಿದ್ದರಾಮಯ್ಯ ಇವರೆಲ್ಲರ ರೆಕಾರ್ಡ್ ಅನ್ನು ಬ್ರೇಕ್ ಮಾಡಿದ್ದಾರೆ. 5 ಲಕ್ಷ ಕೋಟಿಗೂ ಹೆಚ್ಚು ಸಾಲವನ್ನ ಮಾಡಿದ್ದಾರೆ. ಎಷ್ಟು? 5 ಲಕ್ಷ ಕೋಟಿಗೂ ಹೆಚ್ಚು ಸಿದ್ದರಾಮಯ್ಯ ಅವರ ಮಾಡಿದಂತಹ ಸಾಲದ ಮೊತ್ತ. ಅಲ್ಲಿಗೆ ಒಬ್ಬನ ತಲೆ ಮೇಲೆ ಸಾಲ ಇರೋದು 96,229 ರೂಪಾಯಿ. ನಮ್ಮ ರಾಜ್ಯದ ಲೆಕ್ಕಾಚಾರ, ಸಿದ್ದರಾಮಯ್ಯ ಅವರು ಮಾಡಿದ ಸಾಲ 5 ಲಕ್ಷ ಕೋಟಿ. ಈ ಮೂಲಕ ಒಬ್ಬನ ತಲೆ ಮೇಲಿನ ಸಾಲ 96,229 ರೂಪಾಯಿ. ಇದು ನೋಡ್ರಿ ಲೆಕ್ಕಾಚಾರ. ನೆಕ್ಸ್ಟ್,